ಇನ್ನು ಸುಮಲತಾ ಅಂಬರೀಷ್ ಅವರ ಈಗ ರಹಸ್ಯ ಮದುವೆ ಬಯಲಾಗಿರೋಂಥದ್ದು. ಹೌದು, ಅವರು ಅಂದರೆ ಮದುವೆ ಆಗಿದ್ರೆ ಏನು ಸುದ್ದಿ ಸಂಪೂರ್ಣದ ಮಾಹಿತಿನ ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಸುಮಲತಾ ಅವರು ಕನ್ನಡ ಸಿನಿಮಾ ರಂಗ ಕಂಡಂಥ ಮೇರು ನಾಯಕಿ ನಟಿ ಅಂತಲೂ ಕೂಡ ಅವ್ರನ್ನ ಹೇಳ್ಬೋದು. ತುಂಬಾ ಅದ್ಭುತವಾದಂಥ ನಟಿ ಅಂತಲೂ ಕೂಡ ಅವ್ರನ್ನ ಹೇಳ್ಬೋದು. ಇನ್ನು ಇಂಥ ಸಂದರ್ಭದಲ್ಲಿ ಸದ್ಯ ಈ ಹಿಂದಿನ ಕೂಡ ರಾಕ್ಲೈನ್ ಅವರ ಜೊತೆಲಿ ಅವರ ಹೆಸರು ಏನೇನೋ ತಳಕು ಹಾಕಿಕೊಂಡಿತ್ತು. ಹೋಟೆಲ್ಗಳಲ್ಲಿದ್ದರು, ಸಿಕ್ಕಿದ್ರು ಅಂತ ಹೇಳಿ ನಾವು ಅವರ ರಾಜಕೀಯ ವಲಯದಲ್ಲಿ ಬೇರೆ ಬೇರೆ ರೀತಿಯ ಮಾತುಗಳನ್ನು ಕೂಡ ಬಂದಿತ್ತು. ಇದು ಸತ್ಯಾಸತ್ಯತೆ ಏನು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸ್ತಿದ್ರೆ. ಇನ್ನು ಸುಮಲತಾ ಅವರು ಕನ್ನಡ ಸಿನಿಮಾ ರಂಗ ಕಂಡಂಥ ಮೇರು ನಾಯಕಿ ನಟಿ ಅಂತ ಹೇಳ್ಬೋದು. ಮತ್ತು ಸೌತ್ ಸಿನಿಮಾ ರಂಗದಲ್ಲಿ ಹಲವು ಭಾಷೆಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಕೂಡ ಮೂಡಿಸಿದ್ದಾರೆ. ನಟಿಯರಲ್ಲಿ ಸುಮಲತಾ ಅಂಬರೀಷ್ ಕೂಡ ಪ್ರಮುಖರಾಗಿದ್ದಾರೆ. ನಂತರ ರಾಜಕಾರಣಿಯಾಗಿ ಕೂಡ ಅವರು ದೊಡ್ಡ ಹೆಸರು ಕೂಡ ಮಾಡಿದರು, MP ಆಗಿ ಅಂತಲೂ ಕೂಡ ಹೇಳ್ಬೋದು. ಮಂಡ್ಯದಿಂದ ಆಯ್ಕೆಯಾಗಿ ಸ್ವಾಭಿಮಾನ ಸಂಘದಿಂದ ಸ್ವಾಭಿಮಾನ ಮಹಿಳೆಯಾಗಿ ಆಯ್ಕೆ ಕೂಡ ಆದರು. ಆ ಸಂದರ್ಭದಲ್ಲಿ ಯಶ್ ಮತ್ತು ದರ್ಶನ್ ಅವರು ಜೋಡೆತ್ತುಗಳಂಗೆ ಅವರಿಗೆ ಬೆಂಬಲವನ್ನು ಕೊಟ್ಟರು. ಆದರೆ ಇವತ್ತು ದರ್ಶನ್ ಜೈಲಿಗೆ ಹೋದರೂ ಸುಮಲತಾ ಅವರು ಯಾವ ರೀತಿಯಲ್ಲೂ ಕೂಡ ಹೊರಗೆ ಕರೆದುಕೊಂಡು ಬರೋ ಪ್ರಯತ್ನ ಪಡಲಿಲ್ಲ ಎಂಬುದೇ ವಿಪರ್ಯಾಸ. 1963ರಲ್ಲಿ ಜನಿಸಿದ ಸುಮಲತಾ ಅವರು ಬಹಳ ಚಿಕ್ಕ ವಯಸ್ಸಿನ ಸಿನಿಮಾ ರಂಗಕ್ಕೆ ಕಾಲಿಟ್ಟರು. ಅವರ ಸೌಂದರ್ಯ ಮತ್ತು ಅಭಿನಯ ಎರಡೂ ಬೇಗನೆ ಪ್ರೇಕ್ಷಕರ ಗಮನ ಕೂಡ ಸೆಳೆದಿತ್ತು. 1979ರಲ್ಲಿ ತಮಿಳು ಚಿತ್ರ ತಿಸಾಯಿ ಮಾರಾಯ ಮತ್ತು ಪರ್ವಿಗಲ್ ಮೂಲಕ ಪ್ರವೇಶವನ್ನು ಕೂಡ ಪಡೆದರು. ಬಳಿಕ ಕನ್ನಡ, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸಿನಿಮಾಗಳಲ್ಲೂ ಕೂಡ ಅವರು ಅಭಿನಯವನ್ನು ಮಾಡಿದರು. ಸುಮಲತಾ ಅವರು 220ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ ಅಂತ ಹೇಳಲಾಗುತ್ತೆ. ದಕ್ಷಿಣ ಭಾರತದ ಬಹುತೇಕ ಎಲ್ಲ ಪ್ರಮುಖ ನಟರ ಜೊತೆ ಕೂಡ ತೆರೆ ಹಂಚಿಕೊಂಡಿದ್ದಾರೆ. ಆಗಿನ ಸಂದರ್ಭದಲ್ಲಿ ತುಂಬಾ ಆರ್ಟ್ ಮತ್ತು ಬೋಲ್ಡ್ ಆಗಿ ಕೂಡ ಸುಮಲತಾ ಅವರು ಕೂಡ ನಟಿಸಿದ್ರು. ಅವರು ಕೂಡ ಒಬ್ಬರು ಪ್ರಮುಖರಾಗಿದ್ದರು ಅಂತ ಹೇಳ್ಬೋದು. ಕೆಲವು ನಟಿಯರು ಆರ್ಟ್ ಮತ್ತು ಬೋಲ್ಡ್ ಸೀನ್ಗಳಿದ್ದರೆ ಅಂತೂ ನಾವು ನಟಿಸೋದಿಲ್ಲ ಅಂತ ಹೇಳ್ತಿದ್ರೆ, ಸುಮಲತಾ ಅವರು ಒಂದು ಧೈರ್ಯವನ್ನು ಮಾಡಿ ಕೂಡ ಅಭಿನಯಿಸುತ್ತಿದ್ದರು. ಅಂತ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಕೂಡ ಆಗ್ತಿತ್ತು. ಮಲಯಾಳಂ ಚಿತ್ರರಂಗದಲ್ಲಿ ಇಸ್ಬೆಲ್ಲಾ ಮೊದಲಾದ ಸಿನಿಮಾಗಳ ಮೂಲಕ ಅವರು ದೊಡ್ಡ ಜನಪ್ರಿಯತೆಯನ್ನು ಕೂಡ ಗಳಿಸಿದರು. ಕನ್ನಡದಲ್ಲಿ ಆಹುತಿ, ಅವತಾರ ಪುರುಷ, ಕಲ್ಲರಳಿ ಹೂವಾಗಿ, ಶ್ರೀ ಮಂಜುನಾಥ ಸಿನಿಮಾಗಳು ಗಮನಾರ್ಹ ಸಿನಿಮಾಗಳಾದವು ಮತ್ತು ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ತಂದುಕೊಟ್ಟಂಥ ಅತಿ ದೊಡ್ಡ ಸಿನಿಮಾಗಳು ಕೂಡ ಆಗಿದ್ದವು ಅಂತ ಹೇಳ್ಬೋದು. ತೆಲುಗು ಚಿತ್ರರಂಗದಲ್ಲಿಯೂ ಕೂಡ ಅವರು ಸ್ಟಾರ್ ನಟಿಯಾಗಿದ್ದರು. 1980ರ ದಶಕದಲ್ಲಿ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಿತ್ತು. ನಟಿಯಾಗಿ ಸುಮಲತಾ ಅವರ ವಿಶೇಷತೆ ಏನಪ್ಪ ಅಂದರೆ ಗ್ಲಾಮರ್ ಜೊತೆಗೆ ಗಂಭೀರ ಪಾತ್ರಗಳನ್ನು ಕೂಡ ಸಮರ್ಥವಾಗಿ ನಿರ್ವಹಿಸುತ್ತಿದ್ದರು. 1984ರ ನಂತರ ಆಹುತಿ ಚಿತ್ರದ ಶೂಟಿಂಗ್ ವೇಳೆ ಸುಮಲತಾ ಮೊದಲ ಬಾರಿಗೆ ಅಂಬರೀಷ್ ಅವರನ್ನು ಭೇಟಿ ಮಾಡಿದರು ಅಂತಲೂ ಕೂಡ ಹೇಳಲಾಗ್ತದೆ. ಮೊದಲು ಸ್ನೇಹದಿಂದ ಆರಂಭವಾದ ಇವರ ಪರಿಚಯ ನಂತರ ಪ್ರೀತಿಗೆ ತಿರುಗಿತು. ನಂತರ ಹಲವು ಸಂದರ್ಶನಗಳಲ್ಲಿ ಕೂಡ ಅದನ್ನು ಹೇಳ್ಕೊಳ್ತಾರೆ ಇವತ್ತಿಗೂ ಸಹ. ಅಂಬರೀಷ್ ಅವರು ನೇರ ಸ್ವಭಾವ ಮತ್ತು ಸರಳ ವ್ಯಕ್ತಿತ್ವ ಸುಮಲತಾ ಅವರನ್ನು ಆಕರ್ಷಿಸಿತು ಎಂಬ ಅವರ ಮಾತುಗಳಿಂದಲೇ ಕೂಡ ಕೇಳ್ಬೋದು. 1991 ಡಿಸೆಂಬರ್ 8ರಂದು ಸುಮಲತಾ ಅವರು ಅಂಬರೀಷ್ ಅವರೊಂದಿಗೆ ಮದುವೆನೂ ಸಾಗ್ತಾರೆ. ಈ ಜೋಡಿ ಕನ್ನಡದಲ್ಲಿ ಸಿನಿಮಾ ರಂಗದ ಅತ್ಯಂತ ಜನಪ್ರಿಯ ದಂಪತಿಗಳಲ್ಲಿ ಒಂದು ಕೂಡ ಆಯಿತು. ಈ ದಂಪತಿಗೆ ಪುತ್ರ ಅಭಿಷೇಕ್ ಅಂಬರೀಷ್ ಅನ್ನೋರು ಕೂಡ ಹುಡ್ತಾರೆ. ಇನ್ನು ಅವರು ಕೂಡ ಈಗ ಕನ್ನಡ ಸಿನಿಮಾ ರಂಗದ ನಟನಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ. ಮದುವೆಯಾದ ನಂತರ ಸುಮಲತಾ ಕೆಲವು ಸಿನಿಮಾಗಳಲ್ಲಿ ನಟಿಸ್ತಾರೆ. ಆದರೆ ಕುಟುಂಬದ ಜೀವನಕ್ಕೆ ಹೆಚ್ಚು ಸಮಯವನ್ನು ಅವರು ಕೊಡ್ತಾ ಇದ್ರು ಅಂತ ಹೇಳಲಾಗುತ್ತೆ. 2018ರಲ್ಲಿ ಅಂಬರೀಷ್ ಅವರ ನಿಧನದ ನಂತರ ಸುಮಲತಾ ಅವರ ಬದುಕಿನ ದೊಡ್ಡ ಆಘಾತವಾಗಿತ್ತು. ಅವರ ಬಗ್ಗೆ ಸುಮಲತಾ ಅನೇಕ ಬಾರಿ ಭಾವನಾತ್ಮಕವಾಗಿ ಕೂಡ ಮಾತನಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನಂತರ 2019ರಲ್ಲಿ ಮಂಡ್ಯ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸ್ತಾರೆ ಮತ್ತು ಅಲ್ಲಿ ಸ್ವಾಭಿಮಾನ ಪಕ್ಷದಿಂದ ನಿಂತು ಸ್ವಾಭಿಮಾನ ಮಹಿಳೆಯಾಗಿ ಗೆಲ್ತಾರೆ. ರಾಜಕೀಯ ಜೀವನದ ದೊಡ್ಡವಾದೊಂದು ತಿರುವಾಗಿತ್ತು ಅಂತಲೂ ಕೂಡ ಹೇಳ್ಬೋದು. ಇನ್ನು ಅವರ ಚುನಾವಣಾ ಪ್ರಚಾರದಲ್ಲಿ ಕನ್ನಡ ಚಿತ್ರರಂಗದ ಹಲವರು ಕೂಡ ಬೆಂಬಲಿಸಿದರು. ಅದರಲ್ಲಿ ರಾಕ್ಲೈನ್ ವೆಂಕಟೇಶ್ ಕೂಡ ಪ್ರಮುಖರಾಗಿದ್ದರು. ರಾಕ್ಲೈನ್ ವೆಂಕಟೇಶ್ ಮತ್ತು ಸುಮಲತಾ ಹಲವು ವರ್ಷಗಳಿಂದ ಕುಟುಂಬದ ಸ್ನೇಹಿತರು ಕೂಡ ಆಗಿದ್ದರು ಚಿತ್ರರಂಗದಲ್ಲಿ ಕೂಡ ಹೇಳಲಾಗ್ತದೆ. ಚುನಾವಣೆ ಸಮಯದಲ್ಲಿ ಅವರ ಬೆಂಬಲ ಹೆಚ್ಚು ಕಾಣಿಸಿಕೊಂಡ ಕಾರಣ ಇಬ್ಬರ ಬಗ್ಗೆ ಹಲವು ರೀತಿಯ ಚರ್ಚೆಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಆ ಸಂದರ್ಭದಲ್ಲಿ ಹರಿದಾಡಿತ್ತು ಅಂತಲೇ ಹೇಳ್ಬೋದು. ಆದರೆ ಇವರಿಬ್ಬರ ಬಗ್ಗೆ ಹರಿದಾಡಿದ ಯಾವುದೇ ಅಫೇರ್ ಮತ್ತು ಗಾಸಿಪ್ಗಳಿಗೆ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಅದು ಸಾಬೀತು ಮಾಡೋಕ್ಕೆ ಆಗಲೇ ಇಲ್ಲ ಅಂತ ಹೇಳ್ಬೋದು. ಕೆಲವರು ವಿರೋಧಿಗಳು ಬೇಕು ಅಂತಲೇ ಹೆಸರು ಕೆಡಿಸೋದಕ್ಕೆ ಅಂತಲೇ ಈ ರೀತಿ ಮಾಡಿದ್ರು ಅಂತಲೂ ಕೂಡ ಇನ್ನು ಕೆಲವರು ಹೇಳ್ತಾರೆ. ಇನ್ನು ಚಿತ್ರರಂಗದಲ್ಲಿ ದೊಡ್ಡ ಹೆಸರುಗಳನ್ನು ಮತ್ತು ಇಂಥ ಗಾಸಿಪ್ಗಳನ್ನು ಹುಟ್ಟೋದು ಸಾಮಾನ್ಯ. ಸುಮಲತಾ ಮತ್ತು ರಾಕ್ಲೈನ್ ಅವರು ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಕೊಡಲು ಕೂಡ ಇಷ್ಟಪಡಲಿಲ್ಲ. ಇದಕ್ಕೆ ಅವ್ರ ತಲೆನೂ ಕೂಡ ಕೆಡಿಸ್ಕೊಳ್ಳಿಲ್ಲ ಅಂತಲೇ ಹೇಳ್ಬೋದು. ಹೀಗಾಗಿ ಇವುಗಳನ್ನು ಗಾಸಿಪ್ ಓಪೋಗಳಷ್ಟಾಗಿ ನೋಡಬೇಕು, ಹೊರತು ಬಿಟ್ಟು ಬೇರೆ ಏನೂ ಲಭ್ಯವಾಗಲಿಲ್ಲ ಅಂತ ಹೇಳ್ಬೋದು. ಸುಮಲತಾ ಅವರ ಜೀವನದಲ್ಲಿ ನಟಿ, ಪತ್ನಿ, ತಾಯಿ ಮತ್ತು ರಾಜಕಾರಣಿ ಹಲವು ಪಾತ್ರಗಳು ಕೂಡ ಸೇರಿಕೊಂಡಿದೆ. ಅದರಲ್ಲಿ ಸಾಕಷ್ಟು ಅವರ ಜೀವನದಲ್ಲಿ ಏರಿಳಿತಗಳು ಮತ್ತು ಈ ಕೆಳಗೆ ಎಲ್ಲದನ್ನು ಕೂಡ ಅವರು ನೋಡಿದ್ದಾರೆ ಅಂತಲೇ ಹೇಳ್ಬೋದು. ನಟಿಯಾಗಿ ಬಂದಂಥ ಇವರು ಸುಮಾರು 300ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಇವರು ಅಭಿನಯಿಸಿದರು. ತದನಂತರ ಅಂಬರೀಷ್ ಅವರ ನಿಧನ ನಂತರ MP ಆಗಿ ಕೂಡ ಮಂಡ್ಯದಿಂದ ಕೂಡ ಸ್ಪರ್ಧೆ ಮಾಡಿದ್ರು. ಸಾಕಷ್ಟು ಕೆಲಸಗಳನ್ನು ಕೂಡ ಅಲ್ಲಿ ಮಂಡ್ಯದಲ್ಲಿ ಮಾಡಿದ್ರು. ಆದರೂ ಕೂಡ 2ನೇ ಬಾರಿಗೆ ಅವರಿಗೆ ಟಿಕೆಟ್ ಸಿಗಲು ಕೂಡ ವಂಚಿತರಾದರು ಅಂತ ಹೇಳ್ಬೋದು.
ಸ್ವಾಭಿಮಾನಿ ಪಕ್ಷದಿಂದ ಗೆದ್ದಂಥ ಸುಮಲತಾ ಅವ್ರನ್ನ BJPಗೆ ಹೋಗಿದ್ದು ಯಾಕೋ ಅವರ ಅಭಿಮಾನಿಗಳಲ್ಲಿ ಸಹಿಸ್ಕೊಳ್ಳಿಲ್ಲ ಅನಿಸುತ್ತೆ. ತದನಂತರ BJPಯವರು ಅಲ್ಲೇ ಸರ್ವೆ ಮಾಡಿದಾಗಲೇ ಗೊತ್ತಾಗಿದ್ದು ಸುಮಲತಾ ಅವ್ರಿಗೆ ಟಿಕೆಟ್ ಕೊಟ್ಟು ನಿಲ್ಲಿಸಿದ್ದೇ ಆಗಿದ್ದರೆ ಖಂಡಿತವಾಗಿ ನಾವು ಸೋಲ್ತೀವಿ ಅಂತ ಯೋಚನೆ ಮಾಡಿದಂಥ BJPಯವರು ಸುಮಲತಾ ಟಿಕೆಟ್ ಕೊಡೋದನ್ನು ಬಿಟ್ಟು HD ಕುಮಾರಸ್ವಾಮಿಗೆ ಕೊಟ್ಟರು ಮತ್ತು HD ಕುಮಾರಸ್ವಾಮಿ ಬಹಳ ದೊಡ್ಡ ಅಂತರದಿಂದನೂ ಕೂಡ ಗೆದ್ದು ಹೊರಬಂದರು ಅಂತಲೂ ಕೂಡ ಹೇಳ್ಬೋದು. ಹೀಗಾಗಿ ಸುಮಲತಾ ಅವರಿಗೆ ರಾಜಕೀಯ ಜೀವನದಲ್ಲಿ BJPಗೆ ಸೇರಿದ ಅತಿ ದೊಡ್ಡ ಪೆಟ್ಟು ಬಿತ್ತು ಅಂತಲೂ ಕೂಡ ಹೇಳಲಾಗ್ತದೆ. ಇನ್ನು ರಾಕ್ಲೈನ್ ಮತ್ತು ಸುಮಲತಾ ಅವರ ನಡುವೆ ಸಾಕಷ್ಟು ಕಾಸುಗಳು ಕೂಡ ಹರಿದಾಡಿತ್ತು. ಆ ಸಂದರ್ಭದಲ್ಲಿ ರಾಜಕೀಯ ರಂಗದಲ್ಲಿ ಅವರು ಹೋಟೆಲ್ಗಳಲ್ಲಿ ಕಾಣಿಸ್ಕೊಂಡಿದ್ರು ಅಂತ ಹೇಳಿ CCTV ಬಿಡುಗಡೆ ಮಾಡೋಂಥದ್ದು, ಮತ್ತೆ CCTV ಫುಟೇಜ್ ಇದು ಮಾಡೋಂಥದ್ದು, ಮತ್ತು ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ಕೂಡ ಜೊತೆಯಾಗಿ ಅವರಿಬ್ಬರು ಹೋಗ್ತಾರೆ ಅನ್ನೋದು, ಕಾರಲ್ಲಿ ಕೂಡ ಜೊತೆಯಲ್ಲಿ ತಿರುಗ್ತಾರೆ ಅಂತ ಹೇಳೋದು, ಈ ರೀತಿ ಸಾಕಷ್ಟು ಗಾಸಿಪ್ಗಳು ಕೂಡ ಆ ಸಂದರ್ಭದಲ್ಲಿ ಹರಿದಾಡಲು ಕೂಡ ಶುರುವಾಗಿತ್ತು. ಆದರೆ ಯಾವುದಕ್ಕೂ ಕೂಡ ಸುಮಲತಾ ತಲೆ ಕೆಡಿಸ್ಕೊಳ್ಳಿಲ್ಲ. ರಾಕ್ಲೈನ್ ಅವರು ಈ ಥರ ಕಿಡಿಗಳಿಗೆ ಅದೇನು ಸಂತೋಷ ಸಿಗುತ್ತೋ ಗೊತ್ತಿಲ್ಲ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಬಿಡ್ರಪ್ಪ ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ರಾಕ್ಲೈನ್ ಅವರು ಕೂಡ ಬೇಸರವನ್ನು ಕೂಡ ವ್ಯಕ್ತಪಡಿಸಿದರು. ಸುಮಲತಾ ಅವರ ಸಿನಿ ಪಯಣವನ್ನು ನೋಡಿದರೆ ಇದು ಸಾಮಾನ್ಯ ದಾರಿ ಆಗಿರಲಿಲ್ಲ ಅಂತ ಹೇಳ್ಬೋದು. ಬಹುಭಾಷೆಗಳ ಗಡಿ ದಾಟಿ ಪ್ರೇಕ್ಷಕರ ಮನಸ್ಸನ್ನು ಕೂಡ ಗೆದ್ದಿದ್ದರು ಸುಮಲತಾ ಅವರು ಅಂತ ಹೇಳ್ಬೋದು. 1980ರಿಂದ 1995ರ ತನಕ ದಶಕದಲ್ಲಿ ಸುಮಲತಾ ಹೆಸರು ದೊಡ್ಡ ಬ್ಯಾನರ್ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಿತ್ತು. ನಿರ್ದೇಶಕರು ಮತ್ತು ನಿರ್ಮಾಪಕರು ಅವರ ಅಭಿನಯದ ಮೇಲೆ ವಿಶೇಷವಾದ ನಂಬಿಕೆ ಇಟ್ಟಿದ್ದರು ಮತ್ತು ಸುಮಲತಾ ಅವರು ಅಭಿನಯಿಸುವ ಪ್ರತಿ ಸಿನಿಮಾಗಳು ಕೂಡ ಸೂಪರ್ ಡೂಪರ್ ಹಿಟ್ ಕೂಡ ಆ ಸಂದರ್ಭದಲ್ಲಿ ಪಡೆಯುತ್ತಿದ್ದು ಅಂತ ಹೇಳ್ಬೋದು. ಇನ್ನು ಅಂಬರೀಷ್ ಮತ್ತು ಸುಮಲತಾ ಜೋಡಿ ತೆರೆ ಮೇಲೆ ಮಾತ್ರವಲ್ಲ ನಿಜ ಜೀವನದಲ್ಲಿ ಕೂಡ ಅಭಿಮಾನಿಗಳು ತುಂಬಾ ಇಷ್ಟವಾಗಿತ್ತು. ಇಬ್ಬರ ನಡುವೆ ಸಾಕಷ್ಟು ಹೊಂದಾಣಿಕೆ ಕೂಡ ವಿಶೇಷವಾಗಿ ಕಾಣಿಸ್ತಿತ್ತು. ಅಂಬರೀಷ್ ಅವರು ರಾಜಕೀಯದಲ್ಲಿ ಬ್ಯುಸಿ ಇದ್ದ ಸಮಯದಲ್ಲೂ ಕೂಡ ಸುಮಲತಾ ಕುಟುಂಬದ ಜವಾಬ್ದಾರಿ ಸಮತೋಲನವಾಗಿ ನಿಭಾಯಿಸಿದರು ಎಂಬ ಮಾತು ಕೂಡ ಕೇಳಿಬರುತ್ತೆ. ಅಂಬರೀಷ್ ಅವರ ನಿಧನದ ಬಳಿಕವೂ ಸುಮಲತಾ ಅವರು ಹಲವು ಸಾರ್ವಜನಿಕ ಕಾರ್ಯಕ್ರಮಗಳು ಅವರ ನೆನಪುಗಳು ಕೂಡ ಹಂಚಿಕೊಂಡಿದ್ದಾರೆ. ಇನ್ನು ರಾಕ್ಲೈನ್ ವೆಂಕಟೇಶ್ ಅವರ ಜೊತೆ ಸುಮಲತಾ ಕೆಲವು ಸಾಮಾಜಿಕ ಜಾಲತಾಣ ಚರ್ಚೆಗೆ ಬಂದು ಸಹ ಅದು ಅಭಿಮಾನಿಗಳ ಊಹಾಪೋಹಗಳಷ್ಟೇ ಕಾಣಿಸಿಕೊಂಡಿದೆ. ಚಿತ್ರರಂಗದಲ್ಲಿ ಸ್ನೇಹ, ಒಟ್ಟಿನ ಕಾರ್ಯಕ್ರಮಗಳು ಮತ್ತು ಸಾರ್ವಜನಿಕ ಬೆಂಬಲ ಇರುವಾಗ ಅನೇಕ ಬಾರಿ ಅದನ್ನು ತಪ್ಪಾಗಿ ಅರ್ಥೈಸಿ ಗಾಸಿಪ್ ಹುಟ್ಟುವುದು ಹೊಸದೇನಲ್ಲ ಅಂತ ಅವರು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಸುಮ್ಮನಾದರು ಅಂತಲೇ ಹೇಳ್ಬೋದು. ಸುಮಲತಾ ಅವರು ಇಂಥ ವಿಚಾರಗಳಿಂದ ತಮ್ಮ ಕೆಲಸ ಮತ್ತು ಸಾರ್ವಜನಿಕ ಜೀವನದ ಕಡೆ ಹೆಚ್ಚು ಗಮನ ಕೊಟ್ಟಿದ್ದಾರೆ ಎನ್ನುವುದು ಅವರ ನಡೆ ನುಡಿಯಲ್ಲಿ ತುಂಬಾ ಅದ್ಭುತವಾಗಿ ಕಾಣಿಸ್ತಿದೆ. ಮತ್ತು ನಟಿ ಅಂಬರೀಷ್ ಅವರ ಜೀವನ ಸಂಗಾತಿ, ಮಂಡ್ಯ ಸಂಸದೆ, ಎಲ್ಲ ಪಾತ್ರಗಳನ್ನು ಕೂಡ ಅವರು ಕಟ್ಟಿಕೊಂಡಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಈ ಬಾರಿಯೂ ಕೂಡ 2028ಕ್ಕೆ MLA ಎಲೆಕ್ಷನ್ಗೆ BJPಯಿಂದ ಟಿಕೆಟ್ ಮಂಡ್ಯದಲ್ಲಿ ಅವರಿಗೆ ಸಿಗ್ತದೆ ಅಂತಲೂ ಕೂಡ ಈಗಾಗಲೇ ಮಾತುಗಳು ಕೂಡ ಶುರುವಾಗಿದೆ. ಈ ಬಾರಿ MLA ಆಗಿ ಅವರು ಆಯ್ಕೆ ಆಗಬೇಕು ಮತ್ತು ಮಿನಿಸ್ಟರ್ ಕೂಡ ಆಗಲೇಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ಮಂಡ್ಯದ CM ಆಗಿ ಕೂಡ ಅವರು ಹೊರಬರಬೇಕು ಅಂತ ಕೂಡ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಆಸೆ ಪಡ್ತಿದ್ದಾರೆ. ಈ ಬಾರಿ 2028ಕ್ಕೆ ಸುಮಲತಾ ಅವರಿಗೆ BJPಯಿಂದ ಟಿಕೆಟ್ ಸಿಕ್ಕಿದ್ದೆ ಅದರಲ್ಲಿ ಬಹು ದೊಡ್ಡ ಅಂತರದಿಂದ ಗೆಲ್ತಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಹೀಗಾಗಿ 2028ಕ್ಕೆ ಮಂಡ್ಯದಿಂದ ಸುಮಲತಾ ಅಂಬರೀಷ್ ಅವರಿಗೆ ಬಹುತೇಕ ಟಿಕೆಟ್ ಫಿಕ್ಸ್ ಅಂತ ಕೂಡ ಹೇಳಲಾಗ್ತದೆ. ಹೀಗಾಗಿ MLA ಎಲೆಕ್ಷನ್ಗೆ ಈ ಬಾರಿ ನಿಂತ ಸುಮಲತಾ ಅಂಬರೀಷ್ ಅವರಿಗೆ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಬರುತ್ತೆ ಅನ್ನೋದು ಕೂಡ ಕನ್ಫರ್ಮ್ ಕೂಡ ಆಗ್ತಾ ಇರೋಂಥದ್ದು. ಹೀಗಾಗಿ ಕಾದು ನೋಡಬೇಕಾಗಿದೆ ಮುಂದೆ ಯಾವ ರೀತಿ ತಿರುವುಗಳು ಪಡೆದುಕೊಳ್ಳುತ್ತೆ ಎಂಬುದನ್ನು. ನೀವೇನು